ಮಕ್ಕಳೇ, ಎಲ್ರಿಗೂ ಸರ್ಕಾರಿ ಶಾಲೆಗೆ ಬಂದಿದ್ದೀರಾ. ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಕೂಡುಮಂಗ್ಳೂರು, ಕುಶಾಲನಗರದಲ್ಲಿ ಕೊಡಗು ಜಿಲ್ಲೆ. 2 ಶಾಲೆ ಉತ್ತಮ ಶಿಕ್ಷಣಲಾಗ್ತದೆ. ಈಗ ನಮ್ಮ ತಾಲೂಕು ಕೂಡ SLC ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ನಮ್ಮ ಸರ್ಕಾರಿ ಪ್ರೌಢಶಾಲೆಗೂ ಶೇಕಡ 100 ಬಂದಿದೆ. ಮುಂದಿನ ಕೂಡ 2 ಶಾಲೆಯವರು ಉತ್ತಮವಾಗಿ ಕಲಿತು ತಮ್ಮ ಭವಿಷ್ಯ ರೂಪಿಸಬೇಕು. ಈ ಕಾರಣಕ್ಕೆ ತಾಲೂಕಿನ ಕಾರ್ಯಕ್ರಮ ನಮಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಶ್ರೀಯುತ ಕೃಷ್ಣಪ್ಪ ಸರ್ ಬಂದು ನಿಮಗೆಲ್ಲ ಶುಭ ಕೋರಿದ್ದಾರೆ. ಈಗಾಗಲೇ ನಿಮಗೆ ಏನು ಸಿಹಿ ಮತ್ತು ಪುಷ್ಪ ನೀಡುವ ಮೂಲಕ ಸ್ವಾಗತ ಮಾಡಿದ್ದೇವೆ. ಅನಂತರ ನಿಮಗೆ ಶಾಲೆಯಲ್ಲಿ ಪುನಃ ನಿಮಗೆ ಲಾಡು ವಿತರಣೆ ಮಾಡಿಕೊಡ್ತೇವೆ. ಎಲ್ಲರೂ ಕೂಡ ಚೆನ್ನಾಗಿ ಕಲಿತು ತಮ್ಮ ಭವಿಷ್ಯ ರೂಪಿಸಬೇಕು. ಇದಕ್ಕೆಲ್ಲ ಕಾರಣಕರಾದಂಥ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ನಮ್ಮ ಶಿಕ್ಷಕ ವೃಂದದವರಿಗೆ, ಗ್ರಾಮಸ್ಥರಿಗೆ, ಪೋಷಕರು ಎಲ್ಲರೂ ಕೂಡ ನಿಮ್ಮ ಮೂಲಕ ಸ್ವಾಗತ ಮತ್ತು ಧನ್ಯವಾದಗಳು ಹೇಳಿ. ನಮ್ಮ ಶಾಲೆ ನಮ್ಮ ಹೆಮ್ಮೆ, ನಮ್ಮ ಶಾಲೆ ನಮ್ಮ ಹೆಮ್ಮೆ, ಸರ್ಕಾರಿ ಶಾಲೆ ಹೆಮ್ಮೆಯ ಶಾಲೆ. ಸರ್ಕಾರಿ ಶಾಲೆಗೆ ಸೇರೋಣ ಬನ್ನಿ, ನಮ್ಮ ಭವಿಷ್ಯನ ಉತ್ತಮಪಡಿಸಿಕೊಳ್ಳೋಣ ಬನ್ನಿ. ಎಲ್ಲರಿಗೂ ಜಯವಾಗಲಿ. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ, ನಮ್ಮ ಕಲಿಕೆ ನಮ್ಮ ಜವಾಬ್ದಾರಿ. ನೀವು ಬಾರಮ್ಮ ಮಕ್ಕಳೇ, ಇಲ್ಲಿ ಬೇರೆ ನೀವು ಸಾಕಣ್ಣ, ಆಮೇಲೆ ಅವ್ರಿಗೆ ಆಮೇಲೆ ಕಳಿಸ್ತೀವಿ. ಬೇಗ ಬಂದ್ರ ಎಲ್ಲಿ ಮೂಲಕ ಚಾಲನೆ ನೀಡಲಿಕ್ಕೆ ಬಂದಿರತಕ್ಕಂಥ ಸಮರ್ಪೇಟೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಯುತ ಎಂ ಕೃಷ್ಣಪ್ಪನವರು, ಇವರು ಈ ಒಂದು ಶಾಲಾ ಆರಂಭಿಸಿದ ಕುರಿತು ಶುಭಾಶಯಗಳನ್ನು ನೀಡಬೇಕು ಅಂತ ಈ ಮೂಲಕ ಕೋರಲಾಗ್ತದೆ. ಎಲ್ಲ ಆತ್ಮೀಯ ಶಿಕ್ಷಕರೇ, ಪೋಷಕರೇ, ಹಿರಿಯರೇ, ಗೌರವಯುತರೇ, ಕವಿಗಳೇ, ಮುಖ್ಯವಾಗಿ ನಾವು ಈ ಪ್ರಾರಂಭೋತ್ಸವವನ್ನು ಯಾಕೆ ವಿಜೃಂಭಣೆಯಲ್ಲಿ ಆಚರಿಸ್ತಿದ್ದೀವಿ ಅಂತ ಹೇಳಿದ್ರೆ, ಮಕ್ಕಳ ದಾಖಲಾತಿಗಳು ಹೆಚ್ಚು ಮಾಡಬೇಕು, ಹಾಗೆಯೇ ಗುಣಮಟ್ಟದ ಶಿಕ್ಷಣ ಕೊಡಬೇಕೆಂಬುದು ಆಶಯ. ಈಗಾಗಲೇ ದಾಖಲಾತಿ ಆಂದೋಲನ ಪ್ರಾರಂಭ ಆಗಿದೆ. ಈ ಒಂದು ಕೂಡ್ಮಂಗಲ ಪ್ರಾಥಮಿಕ ಶಾಲೆಯಲ್ಲಿ ಈ ಬಾರಿಯಿಂದ ದ್ವಿಭಾಷಾ ಮಾಧ್ಯಮದಲ್ಲಿ ತರಗತಿ ಆರಂಭವಾಗ್ತವೆ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡೂ ಇರ್ತದೆ. ಏನು ನಾವು ಖಾಸಗಿ ಶಾಲೆಯಲ್ಲಿ ಅತ್ಯಂತ ದುಬಾರಿ ಶುಲ್ಕವನ್ನು ಕೊಟ್ಟು ಏನು ವಿದ್ಯೆಯನ್ನು ಪಡ್ಕೊಳ್ತಾ ಇದ್ದೀವಿ, ಇನ್ನು ಮುಂದಿನ ದಿನಗಳಲ್ಲಿ KPS ಶಾಲೆಗಳು, KMC ಶಾಲೆಗಳು, ದ್ವಿಭಾಷಾ ಮಾಧ್ಯಮದ ಶಾಲೆಗಳು ದ್ವಿಗುಣವಾಗುವುದರಿಂದ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯವಾಗಿ ನಾವು ಇಂಗ್ಲೀಷ್ ಮಾಧ್ಯಮ ಅಥವಾ ಕನ್ನಡ ಮಾಧ್ಯಮದ ದ್ವಿಭಾಷಾ ಮಾಧ್ಯಮದಲ್ಲಿ ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ನಮಗೊಂದು ಹೆಮ್ಮೆ ವಿಚಾರ ಏನಪ್ಪ ಅಂದರೆ, ಇಡೀ ಕೊಡಗು ಜಿಲ್ಲೆಯಲ್ಲಿ ಸುಮಾರು 103 ಶಾಲೆಗಳು ಈ ಬಾರಿ SLCಯಲ್ಲಿ ಶೇಕಡ 100 ಫಲಿತಾಂಶ ಪಡ್ಕೊಂಡಿದೆ. ಅದರಲ್ಲಿ ಮೇಡಮ್ ಎಲ್ಲಿ ಟೀಚರ್ಸ್ ಇಲ್ಲಿ ಬನ್ನಿ. ಯುವ ಕವಿಗಳಾದಂಥ ಪಾರೇರವರು ಕೂಡ ಬಂದಿದ್ದಾರೆ.